ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವಿಡಿಯೋ ಏನಂದರೆ ಹುರಿಗಡಲೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಸಿಗುವಂಥದ್ದು. ಇದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದನ್ನು ಏನಕ್ಕೆ ಉಪಯೋಗಿಸಿದ್ರೆ ಏನಾಗತ್ತೆ ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದೀನಿ. ಅದೇ ರೀತಿ ನಮ್ಮ ದೇಹಕ್ಕೆ ಇವಾಗ ವೆಯ್ಟ್ ಗೇನ್ ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಅವರಿಗೆ ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ಈ ಹುರುಗಡಲೆ ಅನ್ನೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಒಂದು ದಿನದಲ್ಲಿ ಒಂದು ಮುಷ್ಟಿಯಷ್ಟು ಹುರಿಗಡಲೆನ ತಿಂದರೆ ಆರೋಗ್ಯವಂತರಾಗಿರುತ್ತದೆ. ಎಲ್ಲ ಪ್ರೋಟೀನ್ಗಳನ್ನು ನಾವು ಬೇರೆ ಬೇರೆ ಪದಾರ್ಥಗಳಿಂದ ತಿನ್ನೋದಕ್ಕಿಂತ ಇದು ಒಂದರಲ್ಲೇ ಎಲ್ಲ ಪ್ರೋಟೀನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಎಲ್ಲ ಸಿಗುತ್ತೆ ಇದರಲ್ಲಿ. ದಿನಕ್ಕೆ ಯಾವುದಾದ್ರೆ ಟೈಮು, ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಎನಿ ಟೈಮ್ ಇದನ್ನು ಚಟ್ನಿ ಮಾಡ್ಕೊಂಡು ತಿನ್ಬೋದು. ಇಲ್ಲ ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ಗಳನ್ನ ಹಾಕಿ, ಇಲ್ಲ ಮಿಲ್ಕ್ ಹಾಕಿ ಮಿಲ್ಕ್ ಶೇಕ್ ರೂಪದಲ್ಲಾದ್ರೂ ಕುಡಿಬೋದು. ಆಮೇಲೆ ಚಟ್ನಿ ಈ ಥರ ದೋಸೆ ಚಟ್ನಿ ಈ ಥರ ಮಾಡ್ಕೊಂಡಾರೆ ತಿನ್ಬೋದು. ಒಟ್ಟು ಅದು ಒಂದು ಮುಷ್ಟಿಯಷ್ಟು ಹೊಟ್ಟೆಗೆ ಹೋದರೆ ಅದು ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸನ್ನು ಕೊಡುತ್ತೆ. ಯಾರೆಲ್ಲ ಈಗ ತೂಕ ನಾನು ಒಂದು 50 kg ಇದ್ದೀನಿ, ನಾನೊಂದು 60 kg ಆಗಬೇಕು ಅನ್ನೋರು ಕೂಡ ಇದು ಒಂದೊಂದು ಮುಷ್ಟಿನ ಅವಾಗವಾಗ ತಿನ್ಕೊಂತ ಬನ್ನಿ. ಅದು ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿರೋ ಉಪ್ಪು ಕಡಲೆ ಅಂತಾರೆ, ಉಪ್ಪು ಕಡಲೆ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಬರೀ ಸಪ್ಪೆ ತಿನ್ನೋದ್ರಿಂದ ಅಷ್ಟು ಫೀಲ್ ಆಗೋಲ್ಲ, ತಿನ್ನಬೇಕು ಅಂತ ಆಸೆ ಆಗೋಲ್ಲ. ಬಟ್ ಒಂದು ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡ್ರ್ ಎಲ್ಲ ಥರ ಹಾಕ್ಕೊಂಡು ತಿಂದರೆ ಇನ್ನೂ ಅದು ತಿಂತಾಯಿದ್ರೆ ಟೈಮ್ ಪಾಸ್ ಕಡಲೆಕಾಯಿ ಥರ ತಿಂತಾಯಿದ್ರೆ ತಿಂತಾನೇ ಇರ್ತೀವಿ, ಗೊತ್ತೇ ಆಗೋದಿಲ್ಲ ಅದು ಎಷ್ಟು ಹೋಯ್ತು ಅಂತಲೇ ಗೊತ್ತಾಗಲ್ಲ. ಒಂದು ಮುಷ್ಟಿ ಸಾಲೋದೇ ಇಲ್ಲ, ಹಾಗೆ ಸುಮ್ಮನೆ ಬಾಯಿ ಹಾಕ್ಕೊತಾನೇ ಇರ್ತೀವಿ. ಅದರಿಂದ ಇದನ್ನು ತಿನ್ನೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ದೇಹದಲ್ಲಿ ಕರಗದೇ ಇರುವಂತಹ ಕೆಲವೊಂದು ಪದಾರ್ಥಗಳೆಲ್ಲ ಇರುತ್ತೆ, ಅದರಿಂದ ಮಲಬದ್ಧತೆ ಜಾಸ್ತಿ ಆಗಿರುತ್ತೆ. ಅಂದರೆ ಟಾಯ್ಲೆಟ್ಗೆ ಹೋಗೋದು ಕಷ್ಟ ಆಗ್ತಾ ಇರುತ್ತೆ, ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿ ಒಂಥರ ಹೊಟ್ಟೆ ಒಳಗಡೆ ಎಲ್ಲ ಒಂಥರ ಕಟ್ಟದಂಗೆ ಆಗಿರುತ್ತೆ. ಬಟ್ ಈ ಕಡಲೆಯನ್ನು ತಿಂದಾಗ ಏನಾಗುತ್ತೆ, ಟಾಯ್ಲೆಟ್ಗೆ ಹೋಗೋದು ಈಸಿ ಆಗುತ್ತೆ, ಮಲಬದ್ಧತೆಯನ್ನು ಅದು ಕಡಿಮೆ ಮಾಡುತ್ತೆ. ಅದೇ ರೀತಿ ಇದರಲ್ಲಿ ಫೈಬರ್ ಅಂಶ ಎಲ್ಲ ಈ ಕಡಲೆಯಲ್ಲಿ ಇರೋದ್ರಿಂದ, ನಾರಿನ ಅಂಶ ಇರೋದ್ರಿಂದ ನೀಟಾಗಿ ಮೋಷನ್ ಆಗುತ್ತೆ. ಅದೇ ರೀತಿ ಸಕ್ಕರೆ ಮಟ್ಟವನ್ನು ಇದು ಕಡಿಮೆ ಮಾಡುತ್ತೆ. ಇದು ಸಕ್ಕರೆ ಏರಿಕೆ, ಕೆಲವರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗಿದ್ದರೆ ಅದನ್ನು ಕಂಟ್ರೋಲ್ ಕೂಡ ಮಾಡುತ್ತೆ. ಅದೇ ರೀತಿ ಹುರಿದ ಕಡಲೆಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಮೆಗ್ನೀಷಿಯಮ್, ವಿಟಮಿನ್ ಬಿ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಅದೇ ರೀತಿ ಪ್ರೋಟೀನು ಕೂಡ, ನಾರಿನಂಶ ಕೂಡ ಇದರಲ್ಲಿ ತುಂಬ ಇದೆ. ಇದು ತೂಕ ನಿರ್ವಹಣೆಗೆ ಕೂಡ ಇದು ಪರಿಣಾಮಕಾರಿಯಾಗಿದೆ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇವಾಗ ಕ್ಯಾಲೋರಿ ಎಲ್ಲ ಜಾಸ್ತಿ ಇರಲ್ಲ, ಇದರಲ್ಲಿ ಕ್ಯಾಲೋರಿ ಕಡಿಮೆ ಇರುತ್ತೆ. ಇದರಿಂದ ನಾವು ಬೊಜ್ಜು ಬರೋದು ಈ ಥರ ಎಲ್ಲ ಆಗಲ್ಲ. ನಾರ್ಮಲ್ಲಾಗಿ ಏನಿದೀವೋ ಅದೇ ರೀತಿಯಾಗಿದೆ. ಕ್ಯಾಲೋರಿ ಇದರಲ್ಲಿ ಕಡಿಮೆ ಇರುತ್ತೆ, ಬಟ್ ಪ್ರೋಟೀನ್ ಅಂಶ ಇದರಲ್ಲಿ ಜಾಸ್ತಿ ಇರುತ್ತೆ. ನಮಗೇನು ಸ್ನಾಯುಗಳು ಗಟ್ಟಿಯಾಗಬೇಕು, ಸ್ನಾಯುಗಳು ಮಾಂಸಖಂಡಗಳೇನು ನಮ್ಮ ದೇಹದಲ್ಲಿ ಇರುತ್ತೆ ಅದು ವೀಕ್ ಆಗಿರುತ್ತೆ, ಅದು ಏನಾಗಬೇಕು, ಗಟ್ಟಿಯಾಗಬೇಕು ಅಂದರೆ ಈ ಹುರುಗಡಲೆಯನ್ನು ತಿನ್ನಬೇಕು. ಅದಲ್ಲದೆ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಕೂಡ ಜಾಸ್ತಿ ಇದೆ. ಇದು ಮೂಳೆಗಳನ್ನು ಕೂಡ ಬಲಪಡಿಸುತ್ತೆ. ಮೂಳೆಗಳನ್ನು ಇದು ಬಲಪಡಿಸೋದ್ರಿಂದ ನಮಗೆ ವೆಯ್ಟ್ ಗೇನ್ ಆಗುತ್ತೆ. ಮಾಂಸಖಂಡಗಳು ಬಲಪಡಿಸೋದ್ರಿಂದನೂ ಕೂಡ ವೆಯ್ಟ್ ಗೇನ್ ಆಗುತ್ತೆ. ಒಟ್ಟು ನಮಗೆ ಹೊಟ್ಟೆ ಬರಲ್ಲ, ಬೊಜ್ಜು ಬರಲ್ಲ, ನೀಟಾಗಿ ಹೆಲ್ತಿಯಾಗಿ ನಮಗೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ನಾವು ಬಾಡಿನಲ್ಲಿ ಮಾಂಸಖಂಡಗಳು ಬಲವಾಗ್ತಾ ಹೋಗುತ್ತೆ. ಅದೇ ರೀತಿ BP, ಹೃದಯದ ಕಾಯಿಲೆಗಳು ಇಂಥವು ಕೂಡ ಈ ಹುರುಗಡಲೆಯನ್ನು ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಅದೇ ರೀತಿ ಹುರುಗಡಲೆ ಜೊತೆಗೆ ಬೆಲ್ಲ, ಒಂದು ಪೀಸ್ ಬೆಲ್ಲ ತೊಗೊಳ್ಳಿ. ದಿನ ಒಂದು ಮುಷ್ಟಿ ಹುರುಗಡಲೆ ತಿನ್ನುವಾಗ ಒಂಚೂರು ಬೆಲ್ಲ. ನಾವು ಹಳ್ಳಿನಲ್ಲಿ ಕಾಯಿ, ಬೆಲ್ಲ, ಹುರುಗಡಲೆನ ಆವಾಗವಾಗ ಹಳ್ಳಿನಲ್ಲಿ ನಾವು ಭತ್ತ ತೆನೆ ಎಲ್ಲ ಮುರಿಯುವಾಗ ಇರ್ಬೋದು, ಆವಾಗ ಒಂದೊಂದು ಮುಷ್ಟಿ ಕೊಡ್ತಾರೆ ಎಲ್ಲರಿಗೂ ಹುರುಗಡಲೆ, ಅದ್ರ ಜೊತೆ ಬೆಲ್ಲ, ಒಂದು ಪೀಸ್ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಮಂಡಕ್ಕಿ ಈ ಥರ ಎಲ್ಲ ಕೊಡ್ತಾ ಇರ್ತದೆ. ಅದು ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಅನಿಸ್ಬೋದು. ನನಗಿವಾಗ ಅನಿಸಿಕೆ ಅದೇನೆ. ಆ ಕೆಲಸ ಮಾಡೋ ಟೈಮಲ್ಲಿ ಅದನ್ನು ಕೊಟ್ಟಾಗ ಈ ಬೆಲ್ಲ ಕೂಡ ಅಷ್ಟೇ, ಬೆಲ್ಲ ಹುರಿಗಡಲೆ ತಿನ್ನೋದ್ರಿಂದ ಕ್ಯಾಲ್ಶಿಯಮ್ಮು, ಕಬ್ಬಿಣದ ಅಂಶ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅವೆರಡೂ ಸಪೋರ್ಟ್ ಆಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಬೆಲ್ಲ ತಿನ್ನೋದ್ರಿಂದ ನಮಗೆ ಸುಸ್ತು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಹಳ್ಳಿನಲ್ಲಿ ಕೊಡ್ತಾಯಿದ್ರು ಅಂತ ನಮ್ಗೆ ಈಗ ಅನಿಸ್ತಾ ಇರೋದು. ನಾವು ಅವಾಗೆಲ್ಲ ಚಿಕ್ಕವರಿದ್ದಾಗ ತಿಂತಾಯಿದ್ವಿ, ಬಟ್ ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಕೊಡ್ತಾಯಿದ್ರು ಅದನ್ನು ಅಂತ ಹೇಳ್ಬಿಟ್ಟು. ಆವಾಗ ಅದು ಒಂದು ಹಳ್ಳಿ ರೂಢಿ, ಅದು ಎಲ್ಲರೂ ಕೆಲಸ ಮಾಡುವಾಗ ಎಲ್ಲರಿಗೂ ಒಂದೊಂದು ಮುಷ್ಟಿ ಮಂಡಕ್ಕಿ ಜೊತೆಗೆ ಹುರುಗಡಲೆ ಮಿಕ್ಸ್ ಮಾಡಿ ಕೊಡುವಂಥದ್ದು ಒಂದು ರೂಢಿ. ಬಟ್ ಇವಾಗ
ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಅದಕ್ಕೊಂದು ಮುಷ್ಟಿ ಹಾಕಿಬಿಟ್ಟು ಅದನ್ನು ಜ್ಯೂಸ್ ಮಾಡಿ ಕುಡಿದ್ರೂ ಕೂಡ ದೇಹಕ್ಕೆ ಹೋಗುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಒಂದು ಮುಷ್ಟಿ ದೇಹಕ್ಕೆ ದಿನ ಹೋಗೋ ಥರ ನೋಡ್ಕೊಳ್ಳಿ. ಅದರಿಂದ ಇಲ್ಲ ಮಿಲ್ಕ್ ಶೇಕ್ ಥರ ಮಾಡಿ ಕುಡಿಯೋರಿದ್ರೆ ಕುಡೀರಿ, ಹಾಗೂ ಕುಡಿಬೋದು, ಏನೂ ತೊಂದರೆ ಇಲ್ಲ. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ತುಂಬ ಒಳ್ಳೆಯ ವೆಯ್ಟ್ ಗೇನ್ಗೆ ಒಳ್ಳೆಯ ಪದಾರ್ಥ ಇದು. ಇದನ್ನು ತಂದಿಟ್ಕೊಳ್ಳಿ. ನಾವು ಕೂಡ ಡಿಮಾರ್ಟಲ್ಲಿ ಇರ್ಬೋದು ಎಲ್ಲ ಒಟ್ಟು ಎಲ್ಲಿ ಸಿಗುತ್ತೆ ಫ್ರೆಶ್ ಆಗಿ ಅಲ್ಲಿ ತೊಗೊಬಂದು ಇಟ್ಕೊಂಡು ಒಂದೊಂದು ಮುಷ್ಟಿ ತಿನ್ನಿ. ಮಕ್ಕಳಿಗೂ ಕೂಡ ಕೊಡ್ಬೋದು. ಮಕ್ಕಳು ಇಷ್ಟಪಡಲ್ಲ, ಸ್ವಲ್ಪ ಕೆಲವು ಮಕ್ಕಳು ಇಷ್ಟಪಡ್ತಾರೆ, ಕೆಲವು ಮಕ್ಕಳು ಇಷ್ಟಪಡಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಾಗಿರುತ್ತೆ. ಒಂದು ಸ್ವಲ್ಪ ಮಕ್ಕಳಿಗೂ ಕೊಟ್ಟರು ಮಕ್ಕಳು ಕೆಲವು ಮಕ್ಕಳು ವೀಕ್ ಇರ್ತಾರೆ, ಏನೂ ಶಕ್ತಿ ಇಲ್ಲೋ ಥರ ಇರ್ತಾರೆ, ತುಂಬ ಅಂದರೆ ವೆಯ್ಟ್ ಇರಲ್ಲ, ವೆಯ್ಟ್ಲೆಸ್ ಇರ್ತಾರೆ. ಅಂಥವ್ರಿಗೆ ಒಂದೊಂದು ಈ ಥರ ಜ್ಯೂಸ್ ಮಾಡಿನೋ ಅವ್ರಿಗೆ ಹೇಗೆ ಇಷ್ಟನೋ ಅವರ ರೂಪದಲ್ಲಿ. ಇವಾಗ ಕೆಲವು ಮಕ್ಕಳು ದೋಸೆ ಜೊತೆ ಚಟ್ನಿ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಕೆಲವ್ರು ತಿನ್ನಲ್ಲ, ಕೆಲವ್ರು ಜ್ಯೂಸ್ ಕುಡಿಲಿಕ್ಕೆ ಇಷ್ಟಪಡ್ತಾರೆ. ಅಂಥವ್ರಿಗೆ ಮಿಲ್ಕ್ ಶೇಕ್ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ವೆಯ್ಟ್ ಗೇನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅವರೆಲ್ಲರೂ ಇದನ್ನು ಉಪಯೋಗಿಸಿ. ಥ್ಯಾಂಕ್ ಯು ಎಲ್ಲರಿಗೂ.